ಎಲ್ಲಾರ ಮನೇಲೂ ಒಬ್ರಾದ್ರೂ ಒಬ್ರು ಡಯಾಬಿಟಿಕ್ಸ್ ಇದ್ದೇ ಇದ್ದಾರೆ, ಸ್ಪೆಷಲಿ ಇಂಡಿಯಾದಲ್ಲಿ. ಅವರಿಗೆ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಅವರು ಪ್ರತಿ ವರ್ಷ ಆನ್ಯುವಲಿ ಕೆಲವೊಂದು ಟೆಸ್ಟ್ಗಳು ಮಾಡಿಸ್ಕೊಂಡ್ಲೇಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಕಣ್ಣಲ್ಲಿ ರೆಟಿನೋಪತಿ ಅಂತ ಆಗುತ್ತೆ. ಸೊ ಎವ್ರಿ ಇಯರ್ಲಿ ಒಂದ್ ಡೇಟ್ ನ ಫಿಕ್ಸ್ ಮಾಡಿ ಆ ಡೇಟಿಗೆ ಕಣ್ಣು ಪರೀಕ್ಷೆ ತಪ್ಪದೆ ಮಾಡಿಸ್ಕೊಬೇಕು. ನೆಕ್ಸ್ಟ್ ಹಾರ್ಟ್ ಅಲ್ಲಿ ಈ ಡಯಾಬಿಟಿಕ್ಸ್ ಇರ್ತಾರಲ್ಲ, ಅವರಿಗೆ ಹಾರ್ಟ್ ಅಟ್ಯಾಕ್ಸ್ ಆದಾಗ ಕೆಲವೊಮ್ಮೆ ಪೇನ್ ಸೆನ್ಸೇಷನ್ ಗೊತ್ತಾಗದೇ ಇರ್ಬೋದು. ಸೊ ಅವ್ರಿಗೆ ಗೊತ್ತಿಲ್ಲದೇನೆ ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ತವೆ. ಹೀಗಾಗಿ ಆನ್ಯುವಲಿ ಹಾರ್ಟ್ ಚೆಕ್ಅಪ್ ಅಲ್ಲಿ ಇಸಿಜಿ ಒಂದು ಎಕೋ ಮಾಡಿಸ್ಕೊಂಡು ಇಡೋದು ಬೆಟರ್. ಅದಾದ್ಮೇಲೆ ಕಿಡ್ನಿ ಪ್ರಾಬ್ಲಮ್ಸ್, ಅದಕ್ಕೋಸ್ಕರ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಲ್ಲ ಅದು, ಆಮೇಲೆ ಯೂರಿನ್ ಪರೀಕ್ಷೆ, ಇವೆಲ್ಲ ಆನ್ಯುವಲಿ ಒಂದ್ಸಲಾದ್ರೂ ಮಾಡಿಸ್ಲೇಬೇಕು. ನೆಕ್ಸ್ಟ್ ಬರೋದು ಫೀಟ್ ಅಲ್ಲಿ, ಅಂದ್ರೆ ಡಯಾಬಿಟಿಕ್ಸ್ ಇರ್ತಾರಲ್ಲ ಅವರಿಗೆ ಕಾಲಿಗೆ ಸಾಕಷ್ಟು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಆಂಜಿಯೋಪತಿ ಅಂತೀವಿ, ಪೆರಿಫೆರಲ್ ವ್ಯಾಸ್ಕುಲರ್ ಡಿಸೀಸ್ ಅಂತೀವಿ, ನ್ಯೂರೋಪತಿ ಅಂತ ಹೇಳ್ತೀವಿ. ಹೀಗಾಗಿ ಪ್ರತಿ ವರ್ಷಕ್ಕೆ ಒಂದ್ಸಲ ಫುಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಅವರು HbA1c ಅಂತ ಟೆಸ್ಟ್ ಕೇಳಿರ್ತಿರಲ್ಲ, ಅದು 3 months ಶುಗರ್ ಎವರೇಜ್ ಕಂಟ್ರೋಲ್ ಹೇಗಿದೆ ಅನ್ನೋದು ಹೇಳಿಸ್ಕೊಡುತ್ತೆ. ಅದ್ರ ಜೊತೆ ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ BP ಮೆಜರ್ಮೆಂಟ್. ಸೊ ಇಷ್ಟೊಂದು ಥಿಂಗ್ಸ್ ಗಳು ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಕೊಂತ ಇದ್ರೆ ಒಳ್ಳೇದು. ಥ್ಯಾಂಕ್ ಯು.